ಅಮೆರಿಕ ಉಪಾಧ್ಯಕ್ಷರ ಭೇಟಿ ಹೊತ್ತಲ್ಲೇ ದಾಳಿ ನಡೆದಿದೆ. ಮರುಕಳಿಸಿದ ರಕ್ತ ರಕ್ಕಸ ಭಯೋತ್ಪಾದಕರ ಇತಿಹಾಸ. ಭಾರತ ಪ್ರವಾಸದಲ್ಲಿದ್ದಂತಹ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಬಿಲ್ ಕ್ಲಿಂಟನ್ ಆಗಮಿಸುವ ಒಂದು ದಿನ ಮೊದಲೇ ಭೀಕರ ದಾಳಿ. ಜಮ್ಮು ಕಾಶ್ಮೀರದ ಅನಂತನಾಗ್ನಲ್ಲಿ 36 ಮಂದಿ ಸಿಖ್ಖರ ಹತ್ಯೆ. 2002ರಲ್ಲಿ ಅಮೆರಿಕದ ಸಹಾಯಕ ರಕ್ಷಣಾ ಕಾರ್ಯದರ್ಶಿ ಭಾರತಕ್ಕೆ ಭೇಟಿ. ಆ ಸಂದರ್ಭ 2002ರ ಮೇ 14ರಂದು ಜಮ್ಮು ಕಾಶ್ಮೀರದಲ್ಲಿ ದಾಳಿಯೊಂದು ನಡೆಯುತ್ತೆ. ಆ ದಿನ ಒಟ್ಟು 5 ಸೈನಿಕರು ಸೇರಿ 30 ಮಂದಿ ಹತರಾಗಿದ್ದು. ಅಮೆರಿಕ ಉಪಾಧ್ಯಕ್ಷರ ಭೇಟಿ ಹೊತ್ತಲ್ಲೇ ಆ ದಾಳಿ ಸಂಭವಿಸಿರುವಂತಹದ್ದು. ಪ್ರತಿ ದಾಳಿಯ ಸಂದರ್ಭದಲ್ಲೂ ಕೂಡ ಮರುಕಳಿಸಿದ ರಕ್ತ ರಕ್ಕಸ ಭಯೋತ್ಪಾದಕರ ಇತಿಹಾಸ. ಭಾರತ ಪ್ರವಾಸದಲ್ಲಿದ್ದ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕ ಉಪಾಧ್ಯಕ್ಷರ ಭೇಟಿ ಹೊತ್ತಲ್ಲೇ ಬೆಚ್ಚಿ ಬೀಳಿಸಿದ್ದ ಉಗ್ರರ ದಾಳಿ. ಈ ಹಿಂದೆ ಬಿಲ್ ಕ್ಲಿಂಟನ್ ಭಾರತ ಪ್ರವಾಸದ ಹೊತ್ತಲ್ಲೇ ಈ ದಾಳಿ ಮಾಡಲಾಗಿತ್ತು. 2000ರಲ್ಲಿ ಭಾರತ ಪ್ರವಾಸದಲ್ಲಿದ್ದಂಥ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಆಗಮಿಸುವ ಒಂದು ದಿನ ಮೊದಲೇ ಭೀಕರ ದಾಳಿಯನ್ನ ಮಾಡಿ ರಕ್ತದಲ್ಲಿ ಶಾಸನ ಬರೆದಿದ್ರು. ಜಮ್ಮು ಕಾಶ್ಮೀರದ ಅನಂತನಾಗ್ನಲ್ಲಿ 36 ಮಂದಿ ಸಿಖ್ ಧರ್ಮದ ಅನುಯಾಯಿಗಳನ್ನು ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. 2002ರಲ್ಲಿ ಅಮೆರಿಕದ ಸಹಾಯಕ. ಇನ್ನು 2002ರ ಮೇ 14ರಂದು ಜಮ್ಮು ಕಾಶ್ಮೀರದಲ್ಲಿ ದಾಳಿ. ಆ ದಿನ ಒಟ್ಟು 5 ಸೈನಿಕರು ಸೇರಿ 30 ಮಂದಿ ಹತ್ಯೆಯಾಗಿತ್ತು. ಅಮೆರಿಕ ಉಪಾಧ್ಯಕ್ಷರ ಭೇಟಿ ಹೊತ್ತಲ್ಲೇ ದಾಳಿ ನಡೆದಿತ್ತು. ಸೊ ಈ ಬಾರಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದರು. ಸೊ ಆ ಸಂದರ್ಭದಲ್ಲಿ ಭಾರತದ ಗಡಿ ಭಾಗದಲ್ಲಿ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ 370 ರದ್ದತಿಯ ಬಳಿಕ ಅತ್ಯಂತ ಘನಘೋರವಾದಂತಹ ದಾಳಿ ಇದು. ಈ ದಾಳಿಯಲ್ಲಿ ಭಾರತೀಯರು ಹತರಾಗಿರುವಂತಹದ್ದು ನಿಜಕ್ಕೂ ಕೂಡ ಅಮಾನವೀಯವಾದಂತಹ ರಾಕ್ಷಸೀಯ ಪ್ರವೃತ್ತಿ ಇದು. ಇದನ್ನು ಎಷ್ಟೇ ಭೀಕರ ಪದಗಳಿಂದ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಅತ್ಯಂತ ಭೀಕರವಾದಂತಹ ದಾಳಿ. ಆದರೆ ಪ್ರತಿ ದಾಳಿಯ ಹಿಂದೆ ಒಂದೋ ಭಾರತದ ಪ್ರಧಾನಿ ಬೇರೆ ರಾಷ್ಟ್ರದ ಪ್ರವಾಸದಲ್ಲಿದ್ದರೆ, ಬೇರೆ ದೇಶದ ನಾಯಕರುಗಳು ಭಾರತದ ಪ್ರವಾಸದಲ್ಲಿದ್ದಂಥ ಸಂದರ್ಭಗಳಲ್ಲಿ ಅನೇಕ ದಾಳಿಗಳು ಸಂಭವಿಸಿದೆ ಎನ್ನುವಂತಹದ್ದು. ಬಿಲ್ ಕ್ಲಿಂಟನ್ ಆಗಮಿಸುವ ಒಂದು ದಿನ ಮೊದಲೇ ಈ ಹಿಂದೆ ಭೀಕರ ದಾಳಿಯಾಗಿತ್ತು. ಜಮ್ಮು ಕಾಶ್ಮೀರದ ಅನಂತನಾಗ್ನಲ್ಲಿ 36 ಮಂದಿ ಸಿಖ್ಖರ ಹತ್ಯೆಯಾಗಿತ್ತು. 2002ರಲ್ಲಿ ಅಮೆರಿಕದ ಸಹಾಯಕ ರಕ್ಷಣಾ ಕಾರ್ಯದರ್ಶಿ ಭಾರತಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭ. 2002ರ ಮೇ 14ರಂದು ಜಮ್ಮು ಕಾಶ್ಮೀರದಲ್ಲಿ ದಾಳಿ. ಆ ದಿನ ಒಟ್ಟು 5 ಸೈನಿಕರು ಸೇರಿ 30 ಮಂದಿ ಹತ್ಯೆಯಾಗಿದ್ದರು. ಸೊ ಭಾರತದಲ್ಲಿ ನಡೆದಂತಹ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ನಡೆದ ಅತ್ಯಂತ ರಾಕ್ಷಸೀಯ ಪ್ರವೃತ್ತಿಗೆ ವ್ಯಾಪಕ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಸೊ ಮರುಕಳಿಸಿದ ರಕ್ತ ರಕ್ಕಸ ಭಯೋತ್ಪಾದಕರ ಇತಿಹಾಸ. ಸೊ ಸೌದಿ ಅರೇಬಿಯಾದಿಂದ ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತದ ಪ್ರಧಾನಿ ಭಾರತಕ್ಕೆ ವಾಪಸ್ಸಾದರು. ತಕ್ಷಣ ಏರ್ಪೋರ್ಟ್ನಿಂದ ಇಳಿತಾ ಇದ್ದ ಹಾಗೆ ಮಹತ್ವದ ಜೊತೆಗೆ ತುರ್ತು ಸಭೆಗೆ ಹೆಜ್ಜೆ ಹಾಕಿದ್ರು ನರೇಂದ್ರ ಮೋದಿ. ಸೊ ದೋವಲ್ ಕೂಡ ಆಗಮಿಸಿದರು. ವಿದೇಶಾಂಗ ಸಚಿವ ಜಯಶಂಕರ್ ಕೂಡ ಭಾಗಿಯಾದರು ತುರ್ತು ಸಭೆಯಲ್ಲಿ. ನಿನ್ನೆ ಅಷ್ಟೇ ಅಮಿತ್ ಶಾ ಕೂಡ ಜಮ್ಮು ಕಾಶ್ಮೀರ ಭೇಟಿ ಮಾಡಿದ್ರು. ಸೊ ಆ ಸಂದರ್ಭ ಅಮಿತ್ ಶಾರಲ್ಲೂ ಕೂಡ ಫೋನ್ ಸಂಪರ್ಕದ ಮುಖಾಂತರವಾಗಿ ಮಾಹಿತಿಯನ್ನು ಕಲೆ ಹಾಕಿಕೊಂಡಿದ್ದಾರೆ ನರೇಂದ್ರ ಮೋದಿ. ಈಗ ತುರ್ತು ಸಭೆಯನ್ನು ಮಾಡಲಾಗ್ತಾ ಇದೆ. ಈ ತುರ್ತು ಸಭೆಯಲ್ಲಿ ಯಾವ ತರಹದ ತೀರ್ಮಾನವನ್ನು ಕೈಗೊಳ್ತಾರೋ ಎನ್ನುವಂತಹದ್ದೇ ಈಗ ಜಾಗತಿಕವಾದಂಥ ಕೌತುಕವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ವಿಚಾರ. ಅಮೆರಿಕ ಉಪಾಧ್ಯಕ್ಷರ ಭೇಟಿ ಹೊತ್ತಲ್ಲೇ ಪಾಕಿಸ್ತಾನದಲ್ಲೇ ಹುಟ್ಟಿಕೊಂಡಿರುವ ಹೊಸ ಭಯೋತ್ಪಾದಕ ಸಂಘಟನೆ. ಆ ಸಂಘಟನೆಯಿಂದಲೇ ನಿನ್ನೆ ಭಯೋತ್ಪಾದಕ ದಾಳಿ ಸಂಭವಿಸಿದೆ. ಲಷ್ಕರ್ ಇ ತೊಯ್ಬಾದ ಮತ್ತೊಂದು ಸಂಘಟನೆಯಿಂದ ದಾಳಿ ಎಂದು ಹೇಳಲಾಗ್ತಾ ಇದೆ. ಪ್ರತಿರೋಧಿ ಪಡೆ ಟಿಆರ್ಎಫ್ ಹೆಸರಲ್ಲಿ ಹುಟ್ಟಿಕೊಂಡಿರುವ ಸಂಘಟನೆ. ದಾಳಿಯ ಬೆನ್ನಲ್ಲೇ ಟಿಆರ್ಎಫ್ನಿಂದ ಅಧಿಕೃತ ಘೋಷಣೆ. ದಾಳಿಯ ಹೊಣೆ ಹೊತ್ತುಕೊಂಡ ಹೇಳಿಕೆ.
ಕಾಶ್ಮೀರದಲ್ಲಿ 95,000ಕ್ಕೂ ಹೆಚ್ಚು ಸ್ಥಳೀಯರಲ್ಲದವರು ಇದ್ದಾರೆ. ಸ್ಥಳೀಯರಲ್ಲದವರಿಗೆ ನಿವಾಸ ಪತ್ರ ನೀಡಲಾಗಿದೆ. ಈ ಮೂಲಕ ಕಾಶ್ಮೀರದ ಜನಸಂಖ್ಯಾ ಸ್ಥಿತಿ ಬದಲಾಯಿಸಲಾಗಿದೆ. ಪ್ರವಾಸಿಗರಾಗಿ ಸ್ಥಳೀಯರಾಗಿ ಇಲ್ಲೇ ನೆಲೆಸುತ್ತಿದ್ದಾರೆ. ಅಕ್ರಮವಾಗಿ ಇಲ್ಲೇ ನೆಲೆಸುತ್ತಿರುವವರ ವಿರುದ್ಧ ಹಿಂಸೆ ಮುಂದುವರಿಯುತ್ತೆ. ಕಾಶ್ಮೀರ ದಾಳಿಯ ಬಳಿಕ ಟಿಆರ್ಎಫ್ನಿಂದ ಈ ಮಹತ್ವದ ಹೇಳಿಕೆ, ಅರ್ಥಾತ್ ಭಯಪಡಿಸುವ ಹೇಳಿಕೆ. ಸೊ ಪಾಕಿಸ್ತಾನ ಭಾರತದ ಶತ್ರು ರಾಷ್ಟ್ರದಲ್ಲೇ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಭಯೋತ್ಪಾದಕ ಸಂಘಟನೆ ಟಿಆರ್ಎಫ್, ಲಷ್ಕರ್ ಎ ತೊಯ್ಬಾ, ತಾಲಿಬಾನ್, ಉಗ್ರ ಸಂಘಟನೆ, ಹೀಗೆ ಹತ್ತಾರು ಸಂಘಟನೆಗಳಿದ್ವು. ಪ್ರತಿ ದಾಳಿಗೂ ಅವರೇ ಹೊಣೆಯನ್ನು ಹೊತ್ತುಕೊಳ್ತಾ ಇದ್ರು. ಈ ಬಾರಿ ಮಾತ್ರ ಟಿಆರ್ಎಫ್ ಹೊತ್ತುಕೊಳ್ತಾ ಇದೆ. ಇದು ಲಷ್ಕರ್ ಎ ತೊಯ್ಬಾ ಮಾತೃ ಸಂಘಟನೆಯಾದರೆ ಇದರ ಒಳಗಿರ್ತಕ್ಕಂಥ ಅಂಗಸಂಸ್ಥೆಯೂ ಆಗಿರಬಹುದು ಎಂದು ಶಂಕಿಸಲಾಗ್ತಾ ಇದೆ. ಸೊ 370 ರದ್ದತಿಯ ಬಳಿಕ ಜಮ್ಮು ಕಾಶ್ಮೀರದ ವಿಶೇಷ ಸ್ವಾತಂತ್ರ್ಯವನ್ನು ತೆರವು ಮಾಡಿದ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ನೆಲೆಸುವಂತಹ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಒಂದು ವೇಳೆ ನೆಲೆಸುವುದಾದರೆ, ಅಲ್ಲಿ ಜಾಗ ಖರೀದಿ ಮಾಡ್ಕೊಂಡು ನೆಲೆಸುವುದಾದರೆ ಅಲ್ಲಿ ಅಧಿಕೃತ ಪತ್ರವನ್ನು ಕೂಡ ಅವರಿಗೆ ಕೊಡಲಾಗುತ್ತೆ, ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ. ಸೊ ಈ ರೀತಿಯ ಬೇರೆ ರಾಜ್ಯಗಳ ವಲಸಿಗರು ಬರ್ತಾ ಇರುವುದರಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯರಲ್ಲದವರ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಹಿಂಸೆಯ ಮುಖಾಂತರವಾಗಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಅಥವಾ ನಿಲ್ಲಿಸಬೇಕು ಅನ್ನೋ ಇರಾದೆ ಅಥವಾ ಉದ್ದೇಶ ಏನಾದರೂ ಉಗ್ರರಿಗಿತ್ತಾ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ನಿನ್ನೆ ನಡೆದಂಥ ಘೋರವಾದಂಥ ಅತ್ಯಂತ ರಾಕ್ಷಸೀಯ ಪ್ರವೃತ್ತಿಗೆ ದೇಶದಾದ್ಯಂತ ಜಾಗತಿಕವಾಗಿ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಇದು ಭಾರತದ ಜಮ್ಮು ಕಾಶ್ಮೀರದಲ್ಲಿ ನಡೆದಿರತಕ್ಕಂಥ ಅತ್ಯಂತ ಭಯಾನಕವಾದಂತಹ ಕೃತ್ಯ. ಸುಂದರ ಕಣಿವೆ, ಹಿಮಚ್ಛಾದಿತ ಪರ್ವತಗಳೊಂದಿಗೆ ನಿಸರ್ಗ ಪ್ರಿಯರ ಕಣ್ಮನ ತಣಿಸುವಂತಹ ರಮಣೀಯ ಪ್ರದೇಶವಾಗಿದ್ದಂಥ ಜಮ್ಮು ಕಾಶ್ಮೀರ ಭಾರತದ ಭೂಶಿರ ಅಂತಲೇ ಕರೆಯಲ್ಪಡುತ್ತೆ. ಪ್ರತ್ಯೇಕವಾದಿ ಉಗ್ರರ ಅಟ್ಟಹಾಸದಿಂದಾಗಿ ಒಂದೊಮ್ಮೆ ಗುಂಡು, ಕೆಲವೊಮ್ಮೆ ಬಾಂಬು, ಕೆಲವೊಮ್ಮೆ ಕಲ್ಲು ತೂರಾಟಕ್ಕೆ ಹೆಸರಾಗಿದ್ದ ಭೂಲೋಕ ಸ್ವರ್ಗ ಕಳೆದ ಕೆಲ ವರ್ಷಗಳಿಂದ ಬಹುತೇಕ ಶಾಂತವಾಗಿತ್ತು. ಪ್ರತಿ ವರ್ಷ ಲಕ್ಷೋಪಲಕ್ಷ ಪ್ರಕೃತಿ ಪ್ರಿಯರನ್ನು ಆಕರ್ಷಿಸ್ತಾ ಇದ್ದಂಥ ಒಂದು ಭಾಗ ಅದು. ಹೀಗೆ ಮತ್ತೊಮ್ಮೆ ಪ್ರವಾಸಿಗರ ಕಾಶ್ಮೀರ ಎನಿಸಿಕೊಂಡಿದ್ದ ಪ್ರದೇಶ ಈಗ ಮಾತ್ರ ಪ್ರವಾಸಿ ಘೋರ ಕಾಶ್ಮೀರ ಆಗಿ ಬದಲಾಗಿದೆ. ಸುಂದರ ಕಣಿವೆ, ಹಿಮಚ್ಛಾದಿತವಾದಂಥ ಪ್ರದೇಶವಾಗಿದ್ದು ನಮ್ಮ ಜಮ್ಮು ಕಾಶ್ಮೀರ ಇವತ್ತು ರಕ್ತದಿಂದ ಉಗ್ರರು ಶಾಸನ ಬರೆದಿದ್ದಾರೆ. ಉಗ್ರರನ್ನು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ, ಇನ್ನೊಂದು ಕಡೆ ಟಿಆರ್ಎಫ್ ಉಗ್ರರಿಂದಲೂ ಕೂಡ ಈ ಕೃತ್ಯ ಎಂದು ಅವರೇ ಹೊಣೆ ಹೊತ್ತುಕೊಂಡಿದ್ದಾರೆ. 2019ರಲ್ಲಿ 370 ವಿಧಿ ರದ್ದಾದ ಬಳಿಕ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಹೋದ ಬಳಿಕ ಹುಟ್ಟಿದ ರೆಸಿಸ್ಟೆನ್ಸ್ ಫ್ರಂಟ್ ಅಂದರೆ ಟಿಆರ್ಎಫ್ ಕೃತ್ಯವಿದು ಅಂತ ಟಿಆರ್ಎಫ್ ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಇನ್ನು ನಿಷೇಧಿತ ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್ನ ಅಳಿದುಳಿದ ಸದಸ್ಯರನ್ನು ಸೇರಿ ಕಟ್ಟಿದ ಪಾಕ್ ಮೂಲದ ಉಗ್ರ ಸಂಘಟನೆ ಟಿಆರ್ಎಫ್ ಕಾಶ್ಮೀರಕ್ಕೆ ಉಗ್ರರ ನುಸುಳಿಸಿ ಅಮಾಯಕ ಜನರ ಮೇಲೆ ದಾಳಿ ನಡೆಸುವ ಹೇಡಿ ಸಂಘಟನೆಯಾಗಿದ್ದು ಭಾರತದ ವಿರುದ್ಧ ಪದೇ ಪದೇ ಕಾಲ್ಕೆರ್ಕೊಂಡು ಜಗಳಕ್ಕೆ ಬರುವಂಥ ಒಂದು ಸಂಘಟನೆ. ಈ ಸಂಘಟನೆಯ ಈ ಹೇಯ ಮತ್ತು ಶಿಖಂಡಿ ಯುದ್ಧಕ್ಕೆ ಭಾರತದಾದ್ಯಂತ ಖಂಡನೆಗಳು ವ್ಯಕ್ತವಾಗಿದೆ. ಸೊ ಜಮ್ಮು ಕಾಶ್ಮೀರ ಅಕ್ಷರಶಃ ರಕ್ತದ ಮಡುವಿನಲ್ಲಿ ಭೂಲೋಕದ ಸ್ವರ್ಗದಂತಿದ್ದಂತಹ ಭಾರತದ ಭೂಮಿ ಇವತ್ತು ರಕ್ತಮಯವಾಗಿದೆ. ಅದರಲ್ಲೂ ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ನಡೆದು